ಕ್ಯಾಪ್ ಯಾವಾಗ ತಂದಿದ್ದು ಅಂದರೆ ನನ್ನ ಹಸ್ಬೆಂಡ್ ರೀಸೆಂಟಾಗಿ ಕೊಡೈಕೆನಾಲ್ಗೆ ಹೋಗಿದ್ರು. ಸೊ ಚೀತಾ ಥರ ಇಲ್ಲಿ ನನ್ನ ಮಗ ಅಂತ ತಂದಿದ್ದ ಚೀತಾ ಕ್ಯಾಪ್. ಆ್ಯಂಡ್ ದಿ ಸೆಕೆಂಡ್ ಥಿಂಗ್ ಇಸ್ ದಿಸ್ ಒನ್ ಮೈ ಫೇವರೇಟ್. ಇದು ನೋಡಿ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ವಿಡಿಯೋ ಮಾಡ್ತಾ ಇರೋ ಮೇನ್ ರೀಸನ್ ಏನು ಅಂದರೆ, ನಾನು ನನ್ನ 1 year old ಪಾರ್ಥ ಮತ್ತು ನನ್ನ ಹಸ್ಬೆಂಡ್ 3 ಜನನು ಸ್ಟೇಕೇಷನ್ಗೆ ಹೋಗ್ತಾ ಇದ್ದೀವಿ. ಅದು 3 ಡೇಸ್ಗೆ. ಇವತ್ತು ಆ್ಯಕ್ಚುಲಿ ಮಂಡೇ, ನಾವು ಸ್ಟೇಕೇಷನ್ ಹೋಗ್ತಾ ಇರೋದು ಬಂದು ವೆಡ್ನೆಸ್ಡೇ. ಇನ್ನು ನಾಳೆ ಒಂದು ದಿನ ಟೈಮ್ ಇದೆ ನಮಗೆ. ಬಟ್ ಎಲ್ಲನೂ ಮುಂಚೆನೇ ಎತ್ತಿಟ್ಕೊಳ್ಳೋಣ ಅಂತ ಹೇಳಿ ಎತ್ತಿಕ್ಕೋತಾ ಇದ್ದೀನಿ. ಸೊ ದ್ಯಾಟ್ ನಾನು ಏನೇನು ಎಸೆನ್ಷಿಯಲ್ಸ್ ಕ್ಯಾರಿ ಮಾಡ್ತೀನಿ, ಏನೇನು ಮೇಕಪ್ ಐಟಮ್ಸ್, ಏನೇನು ಅಚಿಂತ್ಯಂಗೆ ಊಟಕ್ಕೆ ಅಂತ ಏನೇನು ಕ್ಯಾರಿ ಮಾಡ್ತೀನಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇಲ್ಲಿ ನೋಡಿ, ನಂದೆಲ್ಲ ಕ್ಲೋತ್ಸ್ನ ತೆಗೆದು ಹಿಂಗೆ ಡಂಪ್ ಮಾಡಿ ಇಟ್ಟಿದ್ದೀನಿ. ಸೊ ಎಲ್ಲನೂ ಪ್ಯಾಕ್ ಮಾಡ್ಕೊಳ್ಳೋಣ ಬನ್ನಿ. ಈಗ ಫಸ್ಟು ಆ ಡಂಪ್ ಮಾಡಿರೋ ಎಲ್ಲ ಕ್ಲೋತ್ಸ್ನು ನೀಟಾಗಿ ಮಡ್ಚಿಟ್ಕೋತೀನಿ, ಫೋಲ್ಡ್ ಮಾಡಿ ಇಟ್ಕೋತೀನಿ. ಆಮೇಲಿಂದ 1 by 1 ಎಲ್ಲ ಸೂಟ್ ಕೇಸ್ ಒಳಗಡೆ ಜೋಡಿಸ್ಕೊತೀನಿ. ಈಗೆಲ್ಲ ಆ್ಯಕ್ಚುಲಿ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಸೊ ಅದನ್ನೆಲ್ಲ ಒಂದು ಕಡೆ ನೀಟಾಗಿ ಜೋಡಿಸ್ಕೊಳ್ಳೋಣ. ಬಟ್ ಚಳಿ ಇದ್ರೂ ಇರ್ಬೋದು, ಇಲ್ಲ ಅಂದರೂ ಇಲ್ಲ. ಸೊ ನೋಡೋಣ ಯಾವ ಥರ ಇರುತ್ತೆ ಕ್ಲೈಮೇಟ್ ಅಂತ. ಸಿ ಒನ್ಸ್ ಐ ಗೋ ದೇರ್ ಗೊತ್ತಾಗತ್ತೆ. ಮಳೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಅಂದರೆ ನಾವು ಹೋಗ್ತಾ ಇರೋ ಪ್ಲೇಸಲ್ಲಿ ಯಾವಾಗಲೂ ಮಳೆ ಇರುತ್ತೆ. ಸೊ ಇಷ್ಟು ಸೈಡ್ ಪೂರ್ತಿ ಬಟ್ಟೆ ಜೋಡಿಸ್ಕೊಂಡಿದ್ದೀನಿ. This side is going to be my clippers, straightener, ಎಲ್ಲ ಈ ಕಡೆ ಸೈಡ್ ಇಟ್ಕೊತೀನಿ. ಈಗ ಕಮ್ಮಿಂಗ್ ಬ್ಯಾಕ್ ಟು ಮೈ ಮೇಕಪ್ ಕಿಟ್. ನಾನು ಯೂಶ್ವಲಿ 2 ಮೇಕಪ್ ಕಿಟ್ನ ಕ್ಯಾರಿ ಮಾಡ್ತೀನಿ. ಯಾಕೆಂದರೆ ನಾನು ಜಾಸ್ತಿ ಮೇಕಪ್ ಯೂಸ್ ಮಾಡಲ್ಲ. ಒಂದು ನಾರ್ಮಲ್ ಮೇಕಪ್ ಪೌಚ್ ಬಂದು 1 ಬ್ಯಾಚಿನ್ಗೆ ಇಟ್ಕೊತೀನಿ. ಆಮೇಲೆ 1 ಸನ್ಸ್ಕ್ರೀನ್. ಆಮೇಲೆ ನಾನು ಈ ನಡುವೆ ಫೇಸಸ್ ಕೆನಡಾ ಅವ್ರದ್ದು ಸ್ಟ್ರೋಕ್ ಕ್ರೀಮ್ ಇದೆಯಲ್ಲ, ಅದೊಂದು ಸ್ವಲ್ಪ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದೆಲ್ಲ ಒಂದರೊಳಗಡೆ ಇಟ್ಕೊಂಡಿರ್ತೀನಿ. ಅಂದರೆ ಇದು ಬೇಸಿಕ್ ನೆಸೆಸಿಟೀಸ್ ಅಷ್ಟೇ. ಆ್ಯಂಡ್ 1 ಹೇರ್ ಸೆರಮ್ ಇಟ್ಕೊಂಡಿದ್ದೀನಿ. ಹೇರ್ ಸೆರಮ್ ಇಟ್ಕೊತೀನಿ. 3 ರಬ್ಬರ್ ಬ್ಯಾಂಡ್ಸ್ ಇಟ್ಕೊತೀನಿ. ಆ್ಯಂಡ್ ಯಾವಾಗಲೂ ಐಲೈನರ್ ಎಲ್ಲಾದರೂ ಹೋಗ್ಬೇಕಾದ್ರೆ ಬೇಕು ಅಂತ ಅದೊಂದು ಇಟ್ಕೊತೀನಿ. ಆ್ಯಂಡ್ 1 ಲಿಪ್ ಬಾಮ್ ಕೂಡ ಇಟ್ಕೊತೀನಿ. ಆಮೇಲೆ ಇನ್ನೊಂದು ಮೇಕಪ್ ಪೌಚಲ್ಲಿ ಕಾಂಪ್ಯಾಕ್ಟ್, ಹೈಲೈಟರ್, ಮತ್ತು ಇದು ಕೂಡ ಒಂದು ಹೈಲೈಟರ್, ಆಮೇಲೆ ಇದು ಕನ್ಸೀಲರ್, ಆಮೇಲೆ ಲಿಪ್ ಲೈನರ್, ಇದು ಅಷ್ಟೇ ಕನ್ಸೀಲರ್. ಇದರಲ್ಲೂ ಒಂದು ಎಕ್ಸ್ಟ್ರಾ ಇರಲಿ ಅಂತ ಇದರಲ್ಲೂ ಐಲೈನರ್ ಇಟ್ಟಿರ್ತೀನಿ. ಆಮೇಲೆ ಲಿಪ್ಸ್ಟಿಕ್ಸ್, ಇದು ಕೂಡ ಲಿಪ್ಸ್ಟಿಕ್ಸ್. ಆ್ಯಂಡ್ ದಿಸ್ ಇಸ್ ಮೇಕಪ್ ಫಿಕ್ಸರ್, ಇದೊಂದು ಇಟ್ಕೊಂಡಿರ್ತೀನಿ. ಅಂದರೆ ಇದನ್ನೆಲ್ಲ ಈ ಪೌಚಲ್ಲಿ ಇರೋದನ್ನ ನಾನು ಯಾವಾಗಲೂ ರೆಗ್ಯುಲರಾಗಿ ಯೂಸ್ ಮಾಡಲ್ಲ. ಸೊ 2 ಸಪ್ರೇಟ್ ಪೌಚ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ರೆಗ್ಯುಲರಾಗಿ ಯೂಸ್ ಮಾಡೋದೆಲ್ಲ ಒಂದರಲ್ಲಿ ಇಟ್ಕೊತೀನಿ. ವೆರಿ ಅಕೇಶ್ನಲ್ ಯೂಸ್ ಮಾಡೋದನ್ನೆಲ್ಲ ಇದ್ರೊಳಗಡೆ ಇಟ್ಕೊತೀನಿ. ಆ್ಯಂಡ್ ದಿಸ್ ಇಸ್ ಮೈ ಪರ್ಫ್ಯೂಮ್. ಇದರಲ್ಲಿ ಯಾವುದೇ ಬೇಕೋ ಎಲ್ಲ ಇದೆ. ಇದು ಆ್ಯಕ್ಚುಲಿ ನನಗೆ ಅರೌಂಡ್ 300 rupees ಏನೋ ಬಿದ್ದಿತ್ತು. ಇದರಲ್ಲಿ ತೊಗೊಂಡಿದ್ದು ನಾನು. ವಾಟ್ ಇಸ್ ದ್ಯಾಟ್, ಬಿಗ್ ಬಿಲಿಯನ್ ಡೇ ಲಾಸ್ಟ್ ಇಯರ್ ಆಫರ್ ನಡೀತಾ ಇತ್ತಲ್ವ, ಆವಾಗ ತೊಗೊಂಡಿದ್ದು. ಸೊ ಇದೆಲ್ಲ ನನ್ನ ಮೇಕಪ್ ರಿಲೇಟೆಡ್ ಥಿಂಗ್ಸ್. ಇದೆಲ್ಲ ಮೇಕಪ್ ಪೌಚಲ್ಲಿ ಆದಮೇಲೆ ಇಯರಿಂಗ್ಸ್ ಇಟ್ಕೋತಾ ಇದ್ದೀನಿ ಸ್ವಲ್ಪ.
ಆ್ಯಂಡ್ ಬೇಸಿಕಲಿ ನಾಟ್ ಎ ಆರ್ಟಿಫಿಷಿಯಲ್ಗೆ ಇನ್ವೆಸ್ಟ್ ಮಾಡೋ ಪರ್ಸನ್ ಅಲ್ಲ ನಾನು, ಯಾಕಂದರೆ ಐ ಥಿಂಕ್ ಇಟ್ ಇಸ್ ವೇಸ್ಟ್ ಆಫ್ ಮನಿ ಅಂತ. ಬಟ್ ಸ್ಟಿಲ್ ಇದು ನೋಡಿದಾಗ ಏನೋ ಒಂಥರ ಇಷ್ಟ ಆಯಿತು. ಸೊ ಐ ಹ್ಯಾವ್ ಓನ್ಲಿ ದಿಸ್ ಒನ್. ಇದು ಬಿಟ್ಟು ಬೇರೆ ಏನೂ ಇಲ್ಲ ನನ್ನ ಹತ್ರ ಎಕ್ಸ್ಟ್ರಾ. ಸೊ ಇದು ಒಂದು ತೊಗೊಂಡು ಹೋಗ್ತೀನಿ. ಆ್ಯಂಡ್ ದ ನೆಕ್ಸ್ಟ್ ಥಿಂಗ್ ಇಸ್ ದಿಸ್ ಕ್ಲಿಪ್ ಬಾಕ್ಸ್. ಇದರಲ್ಲಿ ಕ್ಲಿಪ್ಸ್ ಎಲ್ಲ ಇದ್ದಾವೆ, ಡ್ರೆಸ್ ಮ್ಯಾಚಿಂಗ್ ಹಾಕೋಬೋದು ಅಂತ ಇದೊಂದು ಇಟ್ಕೊಂಡಿದ್ದೀನಿ. ದಿ ಫೈನಲ್ ರಬ್ಬರ್ ಬ್ಯಾಂಡ್ ಸ್ವಲ್ಪ ಇಟ್ಕೊತೀನಿ. ಆ್ಯಂಡ್ ಕೂಲಿಂಗ್ ಗ್ಲಾಸಸ್ 3 ಥರದ್ದು ಇಟ್ಕೋತೀನಿ. ಯಾವ್ದಾದ್ರು ಫೋಟೋ ಹೊಡ್ಕೋಬೇಕಾದ್ರೆ ಬೇಕು ಅನ್ಸುತ್ತೋ ಅದನ್ನ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಬಂದು ನನ್ನ ಟಾಯ್ಲೆಟರಿ ಕಿಟ್ಟಲ್ಲಿ ಒಂದು ಶ್ಯಾಂಪು ಇದೆ, ಒಂದು ಸೋಪ್ ಬಾಕ್ಸ್, ಆಮೇಲೆ ಅಚಿಂತಿಂಗೆ ಬಾಬಾ ಜೆಂಟಲ್ ವಾಶ್ ಇದೆ, ಆಮೇಲೆ ಅವನದು ಶ್ಯಾಂಪು ಒಂದಿದೆ, ಆ್ಯಂಡ್ ಬ್ರಷ್ ಇಡೋಕ್ಕೆ ಅಂತಲೇ ಒಂದಿದೆ. ಅದರೊಳಗಡೆ 2 ಬ್ರಷು, ಒಂದು ಫೇಸ್ ವಾಶ್ ಇಟ್ಟಿದ್ದೀನಿ, ಆ್ಯಂಡ್ here you go, and one paste ಇಟ್ಟಿದ್ದೀನಿ. ಆ್ಯಂಡ್ ಫೈನಲಿ ಇಷ್ಟೆಲ್ಲ ಇಟ್ಕೊಂಡಿದ್ದೀನಿ. ಇದನ್ನ ಇಟ್ಟು ಒಂದು ಎಕ್ಸ್ಟ್ರಾ ಸೋಪ್ ಇಟ್ಕೊಂಡಿದ್ದೀನಿ. ಇದು ಜಸ್ಟ್ ಬ್ಯಾಕಪ್ ಇರಲಿ ಅಂತ ಅಷ್ಟೆ. ಆ್ಯಂಡ್ ಒಂದು ಪಾತ್ರೆ ತೊಳೆಯೋ ಸ್ಕ್ರಬ್ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಅಚಿಂತ್ಯನ್ಗೆ ಅಂತ ಏನಾದರೂ ಅಡುಗೆ ಮಾಡಿಕೊಂಡ್ರೆ ತೊಳೆಯೋದು ಇಟ್ ಈಸ್ ಹಿಯರ್. ಇದು ಒಂದು ಇಟ್ಕೋತೀನಿ ಸೆಲ್ಫಿ ತಕ್ಕೊಳ್ಳೋಕ್ಕೆ ಅಂತ. ಸೆಲ್ಫಿ ಸ್ಟಿಕ್ ಥರ ವರ್ಕ್ ಆಗುತ್ತೆ ಅದು. ಸೊ ಇದು ಒಂದು ಇಟ್ಕೋತೀನಿ. ಆಮೇಲೆ ಇದೊಂದು ಗಾಗಲ್ಸ್ ಇದೆ, ಸೊ ಇದು ಒಂದು ಇಟ್ಕೋತೀನಿ. ದಟ್ಸ್ ಇಟ್ ಫಾರ್ ದಿಸ್ ಬ್ಯಾಗ್. ಸೊ ಇದನ್ನ ಜಿಪ್ ಹಾಕ್ತೀನಿ. ಆ್ಯಂಡ್ ಮೈ ಪ್ಯಾಕಿಂಗ್ ಇಸ್ ಆಲ್ಮೋಸ್ಟ್ ಡನ್. ಇದೊಂದು ಇಟ್ಕೋಬೇಕು. ದಿಸ್ ಇಸ್ ಮೈ ವಾಚ್ ಬಾಕ್ಸ್. ಡಿಫ್ರೆಂಟ್ ಕೈಂಡ್ಸ್ ಆಫ್ ವಾಚಸ್ ಇದೆ ಇದರಲ್ಲಿ. ಸೊ ಇದು ಒಂದನ್ನು ಆ ದೊಡ್ಡ ಸೂಟ್ ಕೇಸ್ ಒಳಗಡೆ ಇಟ್ಕೋಬೇಕು. ಸೊ ಅದನ್ನ ಆ್ಯಕ್ಚುಲಿ ಇದ್ರೊಳಗಡೆ ಎಲ್ಲ ಇಟ್ಕೊಂಡಿದ್ದೀನಿ. ಕೆಳಗಡೆ ಸ್ಲಿಪ್ಪರ್ಸ್ ಒಂದಿದೆ, ಸೊ ಹೋಗ್ಬೇಕಾದ್ರೆ ಇದ್ರೊಳಗಡೆ ಅದೊಂದು ಇಟ್ಕೋಬೇಕು. ಈಗ ನನ್ನ 1 ಇಯರ್ ಓಲ್ಡ್ ಎಲ್ಲ ಬಟ್ಟೆಗಳನ್ನ ತೆಗ್ದಿಟ್ಟಿದ್ದೀನಿ. ಸೊ 1 ಬೈ 1 ಫೋಲ್ಡ್ ಮಾಡಿ ಎಲ್ಲನೂ ಅದನ್ನೇ ಎತ್ತಿಕೊಂಡು, ಕೆಲವೊಂದೊಂದು ರೇಟ್ ಟ್ಯಾಕ್ಸ್ ತೆಗ್ದಿಲ್ಲ, ಸೊ ಅದೆಲ್ಲ ರೇಟ್ ಟ್ಯಾಕ್ಸ್ ತೆಗ್ದು ಇದನ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡಿ ಈಗ ಸ್ವೆಟರ್ಸ್ ಎಲ್ಲ ಇಟ್ಕೋತೀನಿ ಇದ್ರೊಳಗಡೆ. ಒಂದು ಸ್ವೆಟರ್, ಒಂದು ಕ್ಯಾಪ್ ಇದೆ, ಸೊ ಇದು ಅದನ್ನ ಇದ್ರೊಳಗಡೆ ಇಟ್ಕೋತೀನಿ ಅಂತಂದು. ಸೆಕೆಂಡ್ ಒನ್ ಇಸ್ ಇದೊಂದು ಸ್ವೆಟರ್ ಇದೆ, ಇದ್ರದ್ದು ಕ್ಯಾಪ್ ಬಂದು ಇಲ್ಲಿದೆ, ಸೊ ಇದೊಂದು ಇಟ್ಕೋತೀನಿ. ನೆಕ್ಸ್ಟ್ ಇದೊಂದು ಕ್ಯಾಪ್ ಇದೆ, ಸೊ ಇದೊಂದು ಇಟ್ಕೊಂಡಿರ್ತೀನಿ. ಆಮೇಲೆ ಇದು ಒಂದಿದೆ ಕ್ಯಾಪ್. ದಿಸ್ ಇಸ್ ಆಲ್ ಫ್ರಮ್ ಬೇಬಿ ಹಗ್, ಫಸ್ಟ್ ಫ್ರೈ ಬ್ರ್ಯಾಂಡ್ಸ್. ಸೊ ಇದೊಂದು ಇಟ್ಕೋತೀನಿ. ದಿಸ್ ಒಂದು ಬ್ಲ್ಯಾಂಕೆಟ್ ಇಟ್ಕೋತೀನಿ, ಯಾಕೆಂದರೆ ನಮ್ಮ ಅಚ್ಚಿಂತಿಗೆ ಬೇರೆ ಏನಾದರೂ ಯೂಸ್ ಮಾಡಿದ್ರೆ ಅವನಿಗೆ ರ್ಯಾಷಸ್ ಥರ ಇದ್ಬಿಡುತ್ತೆ. ಸೊ ದಿಸ್ ಇಸ್ ಒನ್ ಎಕ್ಸ್ಟ್ರಾ ಥಿಂಗ್ ಐ ಆಮ್ ಕೀಪಿಂಗ್. ಆ್ಯಂಡ್ ದಿ ನೆಕ್ಸ್ಟ್ ಥಿಂಗ್ ಇಸ್ ದಿಸ್ ಕ್ಯೂಟ್ ಕ್ಯಾಪ್. ಆ್ಯಕ್ಚುಲಿ ಈ ಕ್ಯಾಪ್ ಯಾವಾಗ ತಂದಿದ್ದು ಅಂದರೆ
ನನ್ನ ಹಸ್ಬೆಂಡ್ ರೀಸೆಂಟಾಗಿ ಕೊಡೈಕೆನಾಲ್ಗೆ ಹೋಗಿದ್ರು. ಸೊ ಚೀತಾ ಥರ ಇಲ್ಲಿ ನನ್ನ ಮಗ ಅಂತ ತಂದಿದ್ದ ಚೀತಾ ಕ್ಯಾಟ್. ಇದನ್ನ ಇಲ್ಲಿಟ್ಟಿದ್ದೀನಿ. ಆ್ಯಂಡ್ ದಿ ಸೆಕೆಂಡ್ ಥಿಂಗ್ ಇಸ್ ದಿಸ್ ಒನ್. ನನ್ನ ಫೇವ್ರೆಟ್ ಇದು ನೋಡಿ, ಹಿಂಗಾಡುತ್ತೆ. ಸೊ ಇದು ಒಂದು ತಗೊತಾ ಇದ್ದೀನಿ. ಸೊ ಅದನ್ನೂ ಇಲ್ಲಿಟ್ಟಿರ್ತೀನಿ. ದಿ ನೆಕ್ಸ್ಟ್ ಥಿಂಗ್ ಇಸ್ ದಿಸ್ ಬ್ಯೂಟಿಫುಲ್ ಜಾಕೆಟ್. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಇಟ್ಸ್ ವೆರಿ ಸಾಫ್ಟ್. ಎಷ್ಟು ಸಾಫ್ಟ್ ಆಗಿದೆ ಹಿಂದ್ಗಡೆ ಎಲ್ಲ. ಸೊ ಇದು ಒಂದು ತಗೋತೀನಿ. ದಿ ನೆಕ್ಸ್ಟ್ ಒನ್ ಇಸ್ ದಿಸ್ ಆ್ಯಂಟಿಸ್ಕಿಟ್ ಸಾಕ್ಸಸ್ ಅಂತ ಇದೆ. ಸೊ ಇದು ಒಂದು 3-4 ಪೇರ್ಸ್ ಇದೆ. ಸೊ ಇದನ್ನು ಒಂದು ಇಟ್ಕೊತೀನಿ. ದಿಸ್ ಕ್ಯೂಟ್ ಲಿಟಲ್ ಶೂಸ್. ಇದು ಒಂದು ಆ್ಯಂಡ್ ಇದು ಒಂದು. ಮತ್ತು ಐ ಹ್ಯಾವ್ ಒನ್ ಮೋರ್ ಥಿಂಗ್. ಇಟ್ ಇಸ್ ದಿಸ್ ಲಿಟಲ್ ಕ್ರಾಕ್ಸ್. ಇದನ್ನು ತಗೊಂಡು ಹೋಗ್ತೇನೆ. ಹಿಂಗೆ ಪುಲ್ ಮಾಡಬೇಕು. ಆ್ಯಂಡ್ ಇದನ್ನ ಕೂಡ ಇಲ್ಲಿ ಲಾಸ್ಟ್ ಒನ್ ಟಾಯ್ಸ್. ಇದು ಹೊಸ ಟಾಯ್ಸ್ ಇಲ್ಲ, ಹಳೆ ಟಾಯ್ಸೇ. ಸ್ವಲ್ಪ ಎಂಟರ್ಟೈನಿಂಗೋಸ್ಕರ ಇದನ್ನೂ ಇಟ್ಕೋತಾ ಇದ್ದೀನಿ. ಆ್ಯಂಡ್ ಡೈಪರ್ ಫ್ರೀ ಟೈಮ್ಗೋಸ್ಕರ ದೀಸ್ ಆರ್ ದಿ ಸೂಪರ್ ಬಾಟಮ್ಸ್ ಅವ್ರದ್ದಿದು. ಸೊ ಇದನ್ನೂ ಇಟ್ಕೋತಾ ಇದ್ದೀನಿ. ಪ್ಯಾಡೆಡ್ ಅಂಡರ್ವೇರ್. ಸೊ ಇದು ಇಷ್ಟನ್ನು ಇಟ್ಕೋತಾ ಇದ್ದೀನಿ. ಡೈಪರ್ ಫ್ರೀ ಟೈಮ್ ಕೊಡಬೇಕಲ್ಲ, ಸೊ ಅದಕ್ಕೋಸ್ಕರ. ಆ್ಯಂಡ್ ಆ್ಯನ್ ಎಕ್ಸ್ಟ್ರಾ ಪ್ಲೇಯರ್ ಆಫ್ ಕ್ಲಾತ್ಸ್. ಏನಕ್ಕಾದರೂ ಇರಲಿ ಅಂತ ಇದು ಇಟ್ಕೋತೀನಿ. ಇದನ್ನ ಇಲ್ಲಿಕ್ಕಲ್ಲ, ನನ್ನ ಹ್ಯಾಂಡ್ ಬ್ಯಾಗ್ ಒಳಗಡೆ ಇಟ್ಕೋತೀನಿ. ಸೊ ಇದು ಇರಲಿ ಅಂತ. ಆ್ಯಂಡ್ ದಿಸ್ ಇಸ್ ಮೈ Partha's cute little cooling glass. Chika. See how it is. ಸೊ ಇದನ್ನೂ ಇಟ್ಕೋತೀನಿ. ಆ್ಯಂಡ್ ಇನ್ನೊಂದಿದೆ ಮತ್ತು ಇದು ಆ್ಯಕ್ಚುಲಿ ಯಾವುದೋ ಡ್ರೆಸ್ ತೊಗೊಂಡಾಗ ಫ್ರೀ ಕೊಟ್ಟಿದ್ರು. ಸೊ ಇದೊಂದು ಇಟ್ಕೋತಾ ಇದ್ದೀನಿ. ಇನ್ನೊಂದು ಥಿಂಗ್ ಮಾಡ್ತಿದ್ದೀನಿ. ದಟ್ ಇಸ್ ದಿಸ್ ಮೆಡಿಸಿನ್ ಪೌಚ್. ಈ ಮೆಡಿಸಿನ್ ಪೌಚ್ ಒಂದು ಮಾಡ್ತಿದ್ದೀನಿ. ಆ್ಯಕ್ಚುಲಿ ಇದರಲ್ಲಿ ಎಲ್ಲ ಚಿಂತೆನಿಗೆ ಬೇಕಾಗಿರೋ ಎಲ್ಲ ಮೆಡಿಸಿನ್ಸ್, ಕ್ರೀಮ್, ಡೈಪರ್ ರ್ಯಾಶ್ ಕ್ರೀಮ್ಸ್, ಮತ್ತು ಆಲ್ ಕೈಂಡ್ ಆಫ್ ಮೆಡಿಸಿನ್, ಶೀತ ಕೆಮ್ಮು ಎಲ್ಲನೂ ಇದೆ. ಸೊ ಇದು ಒಂದು ನಾನು ಯಾವಾಗಲೂ ಕ್ಯಾರಿ ಮಾಡ್ತೀನಿ. ನಾನು ಬೇರೆ ಹೋದ್ರೆ ಕ್ಯಾರಿ ಮಾಡ್ತೀನಿ ಅಂತ. ಇದು ಒಂದನ್ನು ಈ ಬ್ಯಾಗ್ ಒಳಗಡೆ ಇಟ್ಕೋಬೇಕು. ಅದ್ರ ಜೊತೆಗೆ ಐ ಹ್ಯಾವ್ ಟು ಕೀಪ್ ದಿಸ್ ಒನ್ ಇನ್ಸೈಡ್, ಚಿಂತಿನ ಕೂಲಿಂಗ್ ಗ್ಲಾಸ್. ಆ್ಯಂಡ್ ದಿಸ್ ಒನ್ ಆಲ್ಸೋ. ಇದು ಶಿಟ್ ಬ್ರೋ. ಇದು ಒಂದು ಮದರ್ಸ್ ಪರ್ಸ್ ಅವ್ರದ್ದು ಇದನ್ನ ಬಂದಿದ್ದು. ಆ್ಯಂಡ್ ದಿಸ್ ಇಸ್ ದಿ ಬ್ಯಾಗ್. ನೆಕ್ಸ್ಟ್ ನನ್ನ ಹ್ಯಾಂಡ್ ಬ್ಯಾಗ್ ಒಳಗಡೆ ಇಷ್ಟು ಡೈಪರ್ಸ್ ಇಟ್ಕೋತೀನಿ. ಎನಿ ಟೈಮ್ ಯಾವಾಗಾದರೂ ಬೇಕಾಗುತ್ತೆ ಅಂತ. ದಿಸ್ ಇಸ್ ಮೈ ಫೀಡಿಂಗ್ ಏಪ್ರಾನ್. ಇದೊಂದು ಇಟ್ಕೋತೀನಿ. ಆ್ಯಂಡ್ ದಿಸ್ ಇಸ್ ಎಕ್ಸ್ಟ್ರಾ ಸೆಟ್ ಆಫ್ ಕ್ಲಾತ್ಸ್, ಚಿಂಚಿಂಗ್ ಏನಕ್ಕಾದರೂ ಇರಲಿ ಅಂತ. ಇದು ಒಂದು ಇಟ್ಕೋತೀನಿ. ಆ್ಯಂಡ್ ದಿಸ್ ಇಸ್ ಡ್ರೈ ಶೀಟ್. ಇದು ಒಂದಿರಲಿ ಅಂತ ಇಟ್ಕೋತೀನಿ.
ಆ್ಯಂಡ್ ದಿಸ್ ಇಸ್ ವೆಟ್ ವೈಪ್ಸ್. ಸೊ ಇದು ಒಂದಿರಲಿ ಅಂತ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ ಬ್ಯಾಗ್ ಒಳಗಡೆ ಎಕ್ಸ್ಟ್ರಾ ಸೆಟ್ ಆಫ್ ಕ್ಲೋತ್ಸ್ ಬಾಯೋರ್ಸೋಕ್ಕೆ ಏನಕ್ಕಾದ್ರೆ ಇರಲಿ ಅಂತ ಇದು ಒಂದು ಇಟ್ಕೊಂಡಿರ್ತೀನಿ. ಈಗ ಟೈಮ್ ಇಸ್ ಆಲ್ಮೋಸ್ಟ್ 12 o'clock. ನಂದು ಎಲ್ಲ ಫುಲ್ ಪ್ಯಾಕಿಂಗ್ ಮುಗ್ದಿದೆ, ಏನೂ ಇಲ್ಲ ಪ್ಯಾಕಿಂಗ್ ಮಾಡೋದು. ಬಟ್ ಇನ್ನೊಂದು ಕೆಲವೊಂದು ಥಿಂಗ್ಸ್ ಇಟ್ಕೋಬೇಕು, ಲೈಕ್ ಸ್ಮಾಲ್ ಥಿಂಗ್ಸ್. ಒಂದು ನಂದು ಮೈಕ್ ಮಾತಾಡ್ತಾ ಇದ್ದೀನಲ್ಲ ಅದು ಇಟ್ಕೋಬೇಕು. ಇನ್ನೊಂದು ಐ ಆಮ್ ಸ್ಟಿಲ್ ಥಿಂಕಿಂಗ್ ಲೈಟು ಇದು ತೊಗೊಂಡು ಹೋಗೋದಾ ಬೇಡವಾ ಅಂತ, ಸೊ ಅದೊಂದು ಇಟ್ಕೋಬೇಕು. ಆಮೇಲೆ ಸ್ಲಿಪ್ಪರ್ಸ್ ಕೆಳಗಡೆ ಇದೆ, ಅದೊಂದು ಇಟ್ಕೋಬೇಕು. ಅದು ಬಿಟ್ಟು ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ಆಗಿದೆ ನಂದು ಅಚಿಂತ್ಯಂದು. ಇನ್ನು ಫುಡ್ ವಿಷಯಕ್ಕೆ ಬಂದರೆ ಅಚಿಂತ್ಯ ನಾನು ಲೈಕ್ ಇಡ್ಲಿ ದೋಸೆ ಎಲ್ಲ ತಿನ್ನಿಸ್ತೀನಿ. ಬಟ್ ಯಾವ ಥರ ಅಂದರೆ ನಾನು ಅವನಿಗೆ ಕೌ ಮಿಲ್ಕ್ ಎಲ್ಲ ರೂಢಿ ಮಾಡಿಲ್ಲ. ಯಾಕಂದರೆ ನಂಗೆ ಡಾಕ್ಟ್ರು ಸಜೆಸ್ಟ್ ಮಾಡಿದರು, ನೀನು ಕೌ ಮಿಲ್ಕ್ ಸ್ವಲ್ಪ ಅಲರ್ಜಿಕ್ ಬಾಡಿ ಇದೆ ಒಂದು, ಸೊ ಕೌ ಮಿಲ್ಕ್ ಎಲ್ಲ ಈಗಲೇ ಇಂಟ್ರೊಡ್ಯೂಸ್ ಮಾಡಬೇಡ ಅಂತ. ಸೊ ನಾನು ಅದು ಕೌ ಮಿಲ್ಕ್ ಏನೂ ಇಂಟ್ರೊಡ್ಯೂಸ್ ಮಾಡಿಲ್ಲ. ಬಟ್ ಕೌ ಮಿಲ್ಕ್ ಬದಲು ಲಿಕ್ವಿಡ್ ಬೇರೆ ಏನಾದರೂ ಲಿಕ್ವಿಡ್ ಐಟಮ್ ಥರ ಅಂತ ಅಂದರೆ, ಸೊ ನಾನು ನನಗೆ ಮುಂಚೆಯಿಂದನೂ ಅವನಿಗೆ ಬೇಳೆ ಕಟ್ಟಿಕೊಟ್ಟು ಪ್ರಾಕ್ಟೀಸ್ ಇದೆ. ಮಸೂರ್ ದಾಲ್ ಬರುತ್ತಲ್ಲ, ಸೊ ಅದ್ರ ಮಸೂರ್ ದಾಲ್ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಸೊ ನೆನೆಸ್ಬಿಟ್ಟು ನನ್ನ ಹತ್ರ ಒಂದು ಇಂಡಕ್ಷನ್ ಇದೆ, ಇಂಡಕ್ಷನ್ ಸ್ಟವ್, ಅದೊಂದು ಅದನ್ನ ಇಟ್ಕೋತೀನಿ. ನಾನು ಎಲ್ಲೇ ಸ್ಟೇಕೇಷನ್ ಎಲ್ಲೇ ಹೋದರೂ ನಾನು ಅದೊಂದು ಎಕ್ಸ್ಟ್ರಾ ನನ್ನ ಜೊತೆ ಕ್ಯಾರಿ ಮಾಡ್ತೀನಿ. ಸೊ ಆ ಇಂಡಕ್ಷನು ಒಂದು ಸ್ಮಾಲ್ ಕುಕ್ಕರ್ ಇದೆ ನನ್ನ ಹತ್ರ. ಆ ಕುಕ್ಕರು ಎಲ್ಲ ತೊಗೊಂಡು ಹೋಗ್ತೀನಿ. ಅದು ಒಂದು ಸ್ಪೆಷಲ್ ನೋಟು. ಇನ್ನು ತಿನ್ಸೋಕ್ಕೆ ಅಂತ ಒಂದು ಬಟ್ಲು ಇಟ್ಕೊಂಡಿದ್ದೀನಿ, ಒಂದು ಸ್ಮಾಲ್ ಗ್ಲಾಸ್ ಇದೆ. ಆ್ಯಂಡ್ ಐ ಹ್ಯಾವ್ 2 ಫ್ಲಾಸ್ಕ್. ಒಂದು ಬಂದು ಟೆಂಪ್ರೇಚರ್ ಡಿಟೆಕ್ಟರ್, ಇದೊಂದು ಫ್ಲಾಸ್ಕ್ ಇದೆ. ಇನ್ನೊಂದು ಕೆಳಗಡೆ ಇದೆ, ಅದಕ್ಕೆ ನೀರು ತುಂಬಿಸ್ಕೊತೀನಿ. ಇದು ಒಂದು ಬ್ಯಾಕಪ್ ಥರ ಇಟ್ಕೊತೀನಿ. ಸೊ ದಟ್ ನಾನು ಏನೇ ಇದ್ದರೂ ಎಲ್ಲದೂ ಎಕ್ಸ್ಟ್ರಾ ಬ್ಯಾಕಪ್, ಯಾವುದೂ ನಾನು ಇದು ಮಾಡಲ್ಲ. ಇನ್ಫ್ಯಾಕ್ಟ್ ಮೆಡಿಸಿನ್ಸಿಂದ ಹಿಡಿದು ಎಲ್ಲ ಬ್ಯಾಕಪ್ ಇದೆ ನನ್ನ ಹತ್ರ. ಸೊ ಅದೇ ಥರ ಇದು ಒಂದು ಬ್ಯಾಕಪ್ ಫ್ಲಾಸ್ಕು. ನೆಕ್ಸ್ಟು ಒಂದು ಸ್ಪೂನ್ಗಳು, ಇನ್ನೊಂದು ಒಂದು ಬಿಗ್ ಸ್ಪೂನ್ ಆ್ಯಂಡ್ ಒಂದು ಸ್ಮಾಲ್ ಸ್ಪೂನ್. ಆಮೇಲೆ ಇದು ಒಂದು ತುರಿಯೋದು ಎರಿಯೋದು ಥರ ಇದೆ, ಇದೊಂದು ಇಟ್ಕೊಂಡಿರ್ತೀನಿ. ಇದೇನು ಯೂಸಿಗೆ ಬರಲ್ಲ, ಬಟ್ ಸ್ಟಿಲ್ ಇಟ್ಕೋತೀನಿ. ಆ್ಯಂಡ್ ಒಂದು ನೈಫ್ ಕೂಡ ಇಟ್ಕೋತೀನಿ, ಏನಾದರೂ ಹಣ್ಣು ಎಲ್ಲ ಕೊಡೋಕ್ಕೆ ಯೂಸ್ ಆಗುತ್ತೆ ಅಂತ. ಸೊ ಆ ನೈಫ್ ಒಂದು ಇಟ್ಕೋತೀನಿ. ಅದು ಬಿಟ್ಟು ಇದು ಒಂದಿದೆ ನನ್ನ ಹತ್ರ. ದಿಸ್ ಇಸ್ ಆ್ಯಕ್ಚುಲಿ ಹಾಟ್ ಬಾಕ್ಸು. ನಾನು ಎಲ್ಲೇ ಹೋದರೂ ಕ್ಯಾರಿ ಮಾಡ್ತೀನಿ. ಬಾಕ್ಸ್ ಏನಕ್ಕೆ ಅಂದರೆ, ಏನಾದರೂ ನನಗೆ ತುಂಬ ಟೈಮ್ ಅಂದರೆ ಲೈಕ್ ಯಾವ ಥರ ಅಂದರೆ, ಈಗ ಮಧ್ಯಾಹ್ನದ ಹೊತ್ತು ನನಗೆ ಊಟ ಸಿಗೋದೇ ಇಲ್ಲ, ಲೈಕ್ ಅನ್ನ ಮಾಡ್ಕೊಳಕ್ಕೆ ಆಗೋದಿಲ್ಲ ಅನ್ನೋ ಟೈಮಲ್ಲಿ ಓಟ್ಸ್ ಆ ಥರ ಏನಾದ್ರು ಮಾಡಿ ಇದ್ರೊಳಗಡೆ ಒಂದು ಬಾಕ್ಸ್ ಇದೆ, ಅದರೊಳಗಡೆ ಹಾಕ್ಕೊಂಡು ಇಟ್ಕೊಳ್ಳೋಕ್ಕೆ ಅಂತ ಇದೊಂದು ತೊಗೊಂಡಿದ್ದೀನಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಆರ್ ಪ್ಯಾಕಿಂಗ್. ಸೊ ಇದಾಗಿತ್ತು ನಮ್ಮ ಪ್ಯಾಕಿಂಗ್ ವಿಡಿಯೋ. 1 minute, ಐ ಹ್ಯಾವ್ ಸಮಥಿಂಗ್ ಟು ಶೋ ಯು. ವೇಟ್ ಫ್ರೀ ರೀಸೆಂಟಾಗಿ ನಮ್ಮ ಅಚಿಂತ್ಯಂಗೆ ಕೃಷ್ಣನ್ ಡ್ರೆಸ್ ಹಾಕ್ಸಿದ್ವಿ, ಅವರು ಕಾಂಪ್ಲಿಮೆಂಟ್ರಿ ಆಗಿ ಫ್ರೇಮ್ ಕೊಟ್ಟಿದ್ದಾರೆ, ಅದು ಕೂಡ ಇವತ್ತೇ ಬಂದಿದೆ. ಸೊ ಐ ವಾಂಟೆಡ್ ಟು ಶೋ ಇಟ್ ವಿತ್ ಯು ಗೈಸ್. ನೋಡಿ ಹೆಂಗಿದೆ. ನಾನು ಎಷ್ಟೊಂದು ಆ್ಯಂಡ್ ಇದರಲ್ಲಿ ಒಂದು ಸ್ಪೆಷಾಲಿಟಿ ಇದೆ, ಆ್ಯಂಡ್ ಐ ರಿಯಲಿ ವಾಂಟ್ ಟು ಅಪ್ರಿಷಿಯೇಟ್. ಇದನ್ನ ನಾನು ಒಂದು ಹ್ಯಾಂಡಿಮ್ಯಾಂಡಿ ಸ್ಟೋರ್ ಅಂತ ಇದೆ ತುಮಕೂರಲ್ಲಿ, ಸೊ ಅಲ್ಲಿ ಮಾಡಿಸಿದ್ದು ಫೋಟೋಶೂಟು. ಆ್ಯಕ್ಚುಲಿ ದೇ ಆರ್ ಚೀಪ್ ಅಂದರೆ ಬೆಂಗಳೂರಿಗೆ ಹೋಲಿಸ್ಕೊಂಡ್ರೆ ದೇ ಆರ್ ಚೀಪ್. ಬಟ್ ಈ ಸತಿ ನಾನು ಯಾವಾಗಲೂ ಫೋಟೋಗ್ರಾಫರ್ ಫಸ್ಟ್ ಇಯರ್ ಬರ್ತ್ಡೇ ಥೀಮು ನಾನು ಅಲ್ಲೇ ಫೋಟೋಶೂಟ್ ಮಾಡಿಸಿದ್ದು. ಬಟ್ ಆದರೆ ನಾನು ಫೋಟೋಗ್ರಾಫರ್ ಕರ್ಕೊಂಡು ಹೋಗಿದ್ದೆ. ಈ ಸತಿ ನಾನು ಕರ್ಕೊಂಡು ಹೋಗ್ತಿದ್ದಿದ್ದು ಫೋಟೋಗ್ರಾಫರ್ ಫ್ರೀ ಇರಲಿಲ್ಲ. ಸೊ ಅವ್ರದ್ದೇ ಫೋಟೋಗ್ರಾಫರ್ ಕೇಳಿದ್ದಕ್ಕೆ ಅವ್ರ ಫೋಟೋಗ್ರಾಫರ್ ಅರೇಂಜ್ ಮಾಡಿಕೊಟ್ಟಿದ್ರು. And they gave this complimentary photo. This is actually very big. I have one more photo shoot ಮಾಡಿಸಿದ್ವಿ ಅಂದರೆ ಹಾಸ್ಪಿಟ್ಲ್ ಕಡೆಯಿಂದ ಅಚಿಂತ್ಯ ಹುಟ್ಟಕ್ಕೆ ಮುಂಚೆ ಫೋಟೋ ಶೂಟ್ ಮಾಡಿಸಿದ್ವಿ. ಅವ್ರದ್ದು ಯಾವ ಥರ ಇದೆ ಫ್ರೇಮ್ ಅಂತ ತೋರಿಸ್ತೀನಿ ನೋಡಿ. ಅವ್ರದ್ದು ಈ ಥರ ಇದೆ, ಎಷ್ಟು ಚಿಕ್ಕದು. ಐ ಹ್ಯಾವ್ ಪೇಯ್ಡ್ ಡಬಲ್ ದಿ ಅಮೌಂಟ್ ಫಾರ್ ದಮ್. ಯಾವಾಗ ಡೆಲಿವರಿ ಟೈಮಲ್ಲಿ ಕಾಂಪ್ಲಿಮೆಂಟ್ರಿ ಅಂತ ಕೊಟ್ಟಿದ್ರು, ಡಬಲ್ ದಿ ಅಮೌಂಟ್ ಪೇ ಮಾಡಿದ್ದೀನಿ ಇದಕ್ಕೆ. ಅದು ಅವ್ರು ಕೊಟ್ಟಿದ್ದು ಇಷ್ಟು ಚಿಕ್ಕ ಫ್ರೇಮು. ಪಾಪ ಇವರಿಗೆ ಸ್ವಲ್ಪ ಅಮೌಂಟೇ ಪೇ ಮಾಡಿದ್ದು, ಬಟ್ ದೇ ಹ್ಯಾವ್ ಗಿವನ್ ವೆರಿ ಗುಡ್ ಫ್ರೇಮ್ ಆ್ಯಂಡ್ ದಿಸ್ ಇಸ್ ಸೋ ಗುಡ್ ಅಲ್ಲ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸಿ ಯು ಆಲ್ ಗೈಸ್ ದಿಸ್ ಸ್ಟೇಕೇಷನ್ ವ್ಲಾಗ್. ನಾವು ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಎಲ್ಲನೂ ನಿಮ್ಮ ಜೊತೆ ತೋರಿಸ್ತೀನಿ. ಆ್ಯಂಡ್ ದಿಸ್ ಇಸ್ ಆರ್ ಫಸ್ಟ್ ಲಾಂಗ್ ಸ್ಟೇಕೇಷನ್ ಹೋಗ್ತಾ ಇರೋದು. ವೆಕೇಷನ್ ಹೋಗ್ಬೇಕು ಅಂದ್ಕೊಂಡು ಸ್ಟೇಕೇಷನ್ ಹೋಗೋ ಥರ ಆಗಿದೆ. ಎನಿವೇಸ್ ಲೈಫಲ್ಲಿ ಏನೇ ಬಂದು ಅಕ್ಸೆಪ್ಟ್ ಮಾಡಬೇಕಲ್ಲ. ಸೊ ಐ ಆಮ್ ಗೋಯಿಂಗ್ ಫಾರ್ ಸ್ಟೇಕೇಷನ್. This is Partha's first big staycation.
ಹುಟ್ಟಿ 1 year 3 months ಏನೋ ಆಗ್ತಾ ಬರ್ತಿದೆ. ಆ್ಯಂಡ್ ದಿಸ್ ಇಸ್ ದಿ ಲಾಂಗೆಸ್ಟ್ ವೆಕೇಶನ್ ವಿ ಆರ್ ಗೋಯಿಂಗ್. ಸೊ ಹೇಗಿರುತ್ತೆ ಎಲ್ಲನೂ ನಿಮ್ಮ ಜೊತೆ ತೋರಿಸ್ತೀನಿ. ಆ್ಯಂಡ್ ಡೋಂಟ್ ಫರ್ಗೆಟ್, ನನ್ನದೊಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಿ ನಾನು ಎಲ್ಲನೂ ಪೋಸ್ಟ್ ಮಾಡ್ತಾ ಇರ್ತೀನಿ. ಯೂಟ್ಯೂಬ್ಗೆ ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದರೆ ಎಡಿಟ್ ಎಲ್ಲ ಮಾಡಬೇಕಲ್ಲ. ಸೊ ಬಟ್ ಇಫ್ ಯು ವಾಂಟ್ ಟು ನೋ ವೇರ್ ಐ ಆಮ್ ಗೋಯಿಂಗ್, ಎಲ್ಲಿ ಹೋಗ್ತೀನಿ, ಎಲ್ಲಿ ಟ್ರಾವೆಲ್ ಮಾಡ್ತೀನಿ ಅಂತ, ನನ್ನ ಯೂಟ್ಯೂಬ್ ಚಾನಲಲ್ಲಿ ನಂದು ಇನ್ಸ್ಟಾಗ್ರಾಮ್ ಪೇಜ್ನ ಲಿಂಕ್ ಮಾಡಿದ್ದೀನಿ. Go and follow me on Instagram to know more. Bye bye and